ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾಳೆ ಆರ್ಸಿಬಿ ಲಕ್ನೋ ಪಂದ್ಯ ನಡೆಯಲಿದ್ದು ತಡರಾತ್ರಿವರೆಗೂ ಮೆಟ್ರೋ ರೈಲು ಸೇವೆಯನ್ನು ಬಿಎಂಆರ್ಸಿಎಲ್ ವಿಸ್ತರಿಸಿದೆ. ಆರ್ವಿ ರಸ್ತೆಯಿಂದ ಮಧ್ಯರಾತ್ರಿ 2 ಗಂಟೆಗೆ ಕೊನೆಯ ಮೆಟ್ರೋ ಸಂಚಾರ ಮಾಡಲಿದೆ. ಮೆಜೆಸ್ಟಿಕ್ನ 4 ಪ್ಲಾಟ್ಫಾರ್ಮ್ನಿಂದ ಮಧ್ಯರಾತ್ರಿ 1:30ಕ್ಕೆ ಕೊನೆಯ ಮೆಟ್ರೋ ರೈಲು ಹೊರಡಲಿದೆ. ಮೆಟ್ರೋ ನಿಲ್ದಾಣಗಳಲ್ಲಿ ಹೆಚ್ಚುವರಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದು, ದ್ವಿಚಕ್ರ ವಾಹನಕ್ಕೆ 30 ರೂಪಾಯಿ, ಕಾರಿಗೆ 60 ರೂಪಾಯಿ ನಿಗದಿ ಮಾಡಲಾಗಿದೆ. ರಣವೀರ್ ಸಿಂಗ್ ನಟನೆಯ ಧುರಂಧರ್ ಸಿನಿಮಾ ಗಲ್ಲಾಪೆಟ್ಟಿಗೆಯಲ್ಲಿ ಹೊಸ ದಾಖಲೆ ಬರೆದಿದೆ. ಧುರಂಧರ್ ಭಾಗ 1 ಮತ್ತು ಭಾಗ 2 ಒಗ್ಗೂಡಿಸಿ ಬರೋಬ್ಬರಿ 3,000 ಕೋಟಿ ಕಲೆಕ್ಷನ್ ಗಳಿಸಿದೆ. ಈ ಮೂಲಕ ಧುರಂಧರ್ ಹೊಸ ದಾಖಲೆ ನಿರ್ಮಿಸಿದ್ದು, ಭಾರತೀಯ ಚಿತ್ರರಂಗದಲ್ಲಿ ಇತಿಹಾಸ ಎನ್ನುವಂತಹ ದಾಖಲೆ ಬರೆದಿದೆ. ಮುಂದೆ ಭಾಗ 3ರ ಯೋಚನೆಯು ಚಿತ್ರತಂಡಕ್ಕಿದ್ದು, ಇಷ್ಟರಲ್ಲೇ ಅಧಿಕೃತವಾಗಿ ಆದಿತ್ಯ ದಾರ್ ಅಂಡ್ ಟೀಮ್ ಈ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಿದ್ದಾರೆ. ಪ್ರಶಾಂತ್ ನೀಲ್ ಜೂನಿಯರ್ ಎನ್ಟಿಆರ್ ಕಾಂಬಿನೇಷನ್ನ ಡ್ರ್ಯಾಗನ್ ಸಿನಿಮಾಗೆ ಒಂದಲ್ಲ ಒಂದು ಸಮಸ್ಯೆ ಎದುರಾಗ್ತಿದೆ. ಡ್ರ್ಯಾಗನ್ ಸಿನಿಮಾದಲ್ಲಿ ಜೂನಿಯರ್ ಎನ್ಟಿಆರ್ಗೆ ಮಲಯಾಳಂನ ಖ್ಯಾತ ನಟ ಟೋವಿನೋ ಥಾಮಸ್ ವಿಲನ್ ಆಗಿ ಕಾಣಿಸಿಕೊಳ್ಳಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಟೋವಿನೋ ಸಿನಿಮಾದಿಂದ ದೂರ ಉಳಿದಿದ್ದಾರೆ. ಇದೀಗ ಚಿತ್ರತಂಡ ಬಾಲಿವುಡ್ ಸ್ಟಾರ್ ನಟನನ್ನು ಖಳನಟನಾಗಿ ತರಲು ಪ್ರಯತ್ನಿಸುತ್ತಿದೆ. ಲಾಸ್ ವೆಗಾಸ್ನಲ್ಲಿ ನಡೆಯುತ್ತಿರೋ 3 ದಿನಗಳ ಸಿನಿಮಾ ಕಾನ್ ಫೆಸ್ಟಿವಲ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಭಾಗಿಯಾಗಿದ್ದು, ಇದು ಸ್ಯಾಂಡಲ್ವುಡ್ ಮತ್ತು ಇಡೀ ಭಾರತೀಯ ಚಿತ್ರರಂಗ ಹೆಮ್ಮೆ ಪಡುವಂತಹ ವಿಚಾರವಾಗಿದೆ. ಯಾಕಂದ್ರೆ ಸಿನಿಮಾ ಕಾನ್ನಲ್ಲಿ ಭಾಗಿಯಾಗ್ತಿರೋ ಮೊದಲ ಭಾರತೀಯ ನಟನಾಗಿ ಯಶ್ ಗುರುತಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಸಮಾರಂಭದಲ್ಲಿ ಭಾಗಿಯಾಗಿರೋ ಯಶ್ ಮತ್ತು ನಮಿತ್ ಮೆಹ್ಲೋತ್ರಾ ರಾಮಾಯಣ ಸಿನಿಮಾದ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ. ಅಲ್ಲದೆ ರಾಮಾಯಣ ಸಿನಿಮಾದ ಪ್ರೈವೇಟ್ ಶೋ ಕೂಡ ಆಯೋಜಿಸಲಾಗಿತ್ತು. ಬಳಿಕ ರಾಮಾಯಣ ಸಿನಿಮಾದ ಕುರಿತು ಸಂವಾದ ಕೂಡ ನಡೆಸಲಾಗಿದೆ. ಬೆಂಗಳೂರಿನಲ್ಲಿ ನಿನ್ನೆ 35.6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದು, ಕೆಲವು ಪ್ರದೇಶಗಳಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ಮೀರಿದೆ. ಬಾಡಿಗೆಗಿಂತ 2 ರಿಂದ 3 ಡಿಗ್ರಿ ಹೆಚ್ಚು ಬಿಸಿಗಾಳಿಯನ್ನ ಜನರು ಅನುಭವಿಸುತ್ತಿದ್ದು, ಕಳೆದ ವರ್ಷಕ್ಕಿಂತ ತಾಪಮಾನದಲ್ಲಿ ಏರಿಕೆ ಕಂಡು ಬಂದಿದೆ. ಇನ್ನು 1 ತಿಂಗಳು ಇದೇ ರೀತಿ ಬಿಸಿಲು ಮುಂದುವರಿಯುವ ಸಾಧ್ಯತೆ ಇದೆ. ಬೆಂಗಳೂರಿನ ಗಾಂಧಿನಗರ ಮತ್ತು ಸುತ್ತಮುತ್ತಲಿನ ಜನರು ನೀರಿಗಾಗಿ ಪರದಾಡ್ತಿದ್ದಾರೆ. ಸ್ವತಂತ್ರ ಪಾಳ್ಯ, ಶ್ರೀರಾಂಪುರ ಸೇರಿದಂತೆ ಹಲವು ಏರಿಯಾಗಳಿಗೆ ಕಾವೇರಿ ನೀರು ಬರದೆ ಸುಮಾರು 10,000 ಮನೆಗಳಿಗೆ ಎಫೆಕ್ಟ್ ಆಗ್ತಿದೆ. ಕೆಪಿಟಿಸಿಎಲ್ ಕಾಮಗಾರಿ ವೇಳೆ ಎಡವಟ್ಟಿನಿಂದಾಗಿ ಕುಡಿಯೋ ನೀರು ಸರಬರಾಜು ಹಾಗೂ ಕೊಳಚೆ ನೀರು ಪೈಪ್ ಡ್ಯಾಮೇಜ್ ಆಗಿದೆ. ಹೀಗಾಗಿ ನೀರು ಸರಬರಾಜನ್ನು ಜಲಮಂಡಳಿಯಿಂದ ಬಂದ್ ಮಾಡಿದೆ. ಇದರಿಂದಾಗಿ ಜನರಿಗೆ ನೀರಿನ ತೊಂದರೆ ಆಗ್ತಿದ್ದು, ಆದಷ್ಟು ಬೇಗ ಪೈಪ್ಲೈನ್ ಸರಿ ಮಾಡುವಂತೆ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಯಶವಂತಪುರದ ಚೌಡೇಶ್ವರಿ ಬಸ್ ನಿಲ್ದಾಣದ ಬಳಿ ನಿನ್ನೆ ತಡರಾತ್ರಿ ಮರ ಧರೆಗುರುಳಿದ ಘಟನೆ ನಡೆದಿದೆ. ಮರ ಬಿದ್ದ ರಭಸಕ್ಕೆ ಕೆಲ ಬೈಕ್ಗಳಿಗೆ ಡ್ಯಾಮೇಜ್ ಆಗಿದ್ದು, ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬೆಂಗಳೂರು ಮೆಟ್ರೋ ಹಳದಿ ಮಾರ್ಗಕ್ಕೆ 9ನೇ ರೈಲು ಸೆಟ್ ತಲುಪಿದೆ. 9ನೇ ರೈಲಿನ 3 ಬೋಗಿಗಳು ಹೆಬ್ಬಗುಂಡಿ ಡಿಪೋಗೆ ಆಗಮಿಸಿದ್ದು, ಉಳಿದ 3 ಬೋಗಿಗಳು ಇಂದು ರಾತ್ರಿ ತಲುಪುವ ಸಾಧ್ಯತೆ ಇದೆ. ಹೀಗಾಗಿ ರೈಲುಗಳ ನಡುವಿನ ಅಂತರ ಮತ್ತಷ್ಟು ಕಡಿಮೆಯಾಗಲಿದ್ದು, ಏಪ್ರಿಲ್ ಅಂತ್ಯದ ವೇಳೆಗೆ 2 ರೈಲ್ ಸೆಟ್ಗಳು ಹಳದಿ ಮಾರ್ಗಕ್ಕೆ ಸೇರ್ಪಡೆಯಾಗಲಿವೆ. ಪ್ರಸ್ತುತ ಆರ್ವಿ ರಸ್ತೆ ಬೊಮ್ಮಸಂದ್ರ ಮಾರ್ಗದಲ್ಲಿ 11 ನಿಮಿಷಕ್ಕೊಮ್ಮೆ ರೈಲು ಸಂಚರಿಸುತ್ತಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕು ಆಡಳಿತ ವಿರುದ್ಧ ಶಾಸಕ ಎಚ್.ಡಿ. ರೇವಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೆ ತಮಗೆ ಆಹ್ವಾನ ನೀಡಿಲ್ಲ ಎಂದು ಅವರು ತಹಶೀಲ್ದಾರ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಯುರೇನಿಯಂ ಪುಷ್ಟೀಕರಣ ವಿಚಾರದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿದೆ. ಇರಾನ್ ಮುಂದಿನ 20 ವರ್ಷಗಳ ಕಾಲ ಯುರೇನಿಯಂ ಪುಷ್ಟೀಕರಣ ಮಾಡಬಾರದೆಂದು ಅಮೆರಿಕ ಪಟ್ಟು ಹಿಡಿದಿತ್ತು. ಆದ್ರೆ ಇದಕ್ಕೆ ಇರಾನ್ ನಾಯಕರ ನಿಯೋಗ ಒಪ್ಪಿಲ್ಲ. ಕೇವಲ 5 ವರ್ಷಗಳ ಕಾಲ ಮಾತ್ರ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಲ್ಲ ಎಂದು ಇರಾನ್ ಹೇಳಿತಂತೆ. ಇದೇ ವಿಚಾರವಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಸಂಧಾನ ಸಭೆ ಮುರಿದು ಬಿದ್ದಿದೆ.